ಇನ್ನು ಸಿಇಟಿ ಪರೀಕ್ಷೆ ವೇಳೆ ಏನು ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದಂತಹ ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ಆಕ್ರೋಶ ಇನ್ನೂ ಮುಂದುವರೆದಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಅರ್ಚಕರಿಂದ ಪ್ರತಿಭಟನೆ. ಪಾದಯಾತ್ರೆಗೆ ಮುಂದಾಗಿದ್ರು ಅರ್ಚಕರು, ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಧರ್ಮಕ್ಕೆ ಅವಮಾನ ಮಾಡಿದವರಿಗೆ ರೂಲ್ಸ್ ಕೇಳಿಲ್ಲ, ಅದನ್ನ ನಮಗೆ ಹೇಳಕ್ ಬರ್ತೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರ್ಚಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಅಂತ ಹೋದಂತಹ ವಿದ್ಯಾರ್ಥಿಗಳಿಗೆ ಜನಿವಾರ ಹಾಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪರೀಕ್ಷೆ ಬರೆಯೋದಕ್ಕೆ ಬಿಟ್ಟಿರಲಿಲ್ಲ. ಹಲವರು ಜನಿವಾರ ತೆಗೆಸಿದ್ರು. ಈ ಪ್ರಕರಣದಲ್ಲಿ ಅವ್ರ ಮೇಲೆ ಒಂದು ಕಡೆ ಆಕ್ಷನ್ ಆಗಿದ್ರು ಕೂಡ ಆಕ್ರೋಶ ಇನ್ನಷ್ಟು ಮುಂದುವರೆದಿದೆ. ಪಾದಯಾತ್ರೆಗೆ ಮುಂದಾಗಿದ್ರು ಅರ್ಚಕರು, ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಆಗ ಇನ್ನಷ್ಟು ಆಕ್ರೋಶ ವ್ಯಕ್ತ ಆಗಿದೆ. ಧರ್ಮಕ್ಕೆ ಅವಮಾನ ಮಾಡಿದವರಿಗೆ ಕೇಳಕ್ ಹೋಗಲ್ಲ ನೀವು, ಆದ್ರೆ ನಮಗ್ ಹೇಳಕ್ ಬರ್ತೀರಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ. ರಾಜ್ಯಾದ್ಯಂತ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆಗಳು ಕಂಡು ಬರ್ತಾ ಇತ್ತು. ಈಗ ಅರ್ಚಕರ ಆಕ್ರೋಶ. ಬೆಂಗಳೂರಿನ ಬಸವನಗುಡಿಯಲ್ಲಿ ಅರ್ಚಕರು ಪ್ರತಿಭಟಿಸಿದ್ದಾರೆ. ಪಾದಯಾತ್ರೆಗೆ ಮುಂದಾಗಿದ್ರು, ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಜ್ಯದಲ್ಲಿ ಇನ್ನೂ ಆರ್ತಿಲ್ಲ ಜನಿವಾರ ಜ್ವಾಲೆ. ಜನಿವಾರ ತೆಗೆಸಿದ್ದಕ್ಕೆ ಬ್ರಾಹ್ಮಣ ಸಮುದಾಯ ಒಂದು ಕಡೆ ಕಿಡಿಕಾರ್ತಾ ಇದೆ. ಕಲಬುರಗಿ, ಬೆಳಗಾವಿ, ಕೊಪ್ಪಳದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ನಮ್ಮ ಜನಿವಾರ ನಮ್ಮ ಹಕ್ಕು ಅಂತ ಘೋಷಣೆಯಡಿಯಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಚಿಕ್ಕೋಡಿಯಲ್ಲಿ ರ್ಯಾಲಿ. ರಾಜ್ಯದ ವಿವಿಧ ಭಾಗಗಳಲ್ಲಿ ಆಕ್ರೋಶ ಭುಗಿಲೆದ್ದಿರುವುದನ್ನು ನೋಡ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ಬ್ರಾಹ್ಮಣ ಸಮುದಾಯ ರ್ಯಾಲಿಯನ್ನು ನಡೆಸಿದೆ. ಕಲಬುರಗಿ, ಬೆಳಗಾವಿ, ಕೊಪ್ಪಳದಲ್ಲೂ ಕೂಡ ಪ್ರತಿಭಟನೆ. ಕಿಡಿಕಾರ್ತಾ ಇರುವಂತಹ ಸಮುದಾಯ ಈ ಪ್ರಕರಣವನ್ನಿಟ್ಕೊಂಡು ಪ್ರತಿಭಟಿಸ್ತಾ ಇದೆ. ಪ್ರತಿಭಟನಾ ಮೆರವಣಿಗೆಗಳು ಸಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸನ್ಮಾನ್ಯ ಡಿ.ವಿ. ಜೋಶಿ ಅವರು ಅಧ್ಯಕ್ಷರು. ಇನ್ನು ವಿದ್ಯಾರ್ಥಿ ನಂದನ್ ಜನಿವಾರ ಕತ್ತರಿಸಿದಂತಹ ಪ್ರಕರಣ. ಧಾರವಾಡದಲ್ಲಿ ನಂದನ್ ಮನೆಗೆ ವಿಎಚ್ಪಿ ಭೇಟಿ ಕೊಟ್ಟಿದೆ. ವಿದ್ಯಾರ್ಥಿಯ ತಂದೆಯೊಂದಿಗೆ ವಿಎಚ್ಪಿ ಮುಖಂಡರು ಚರ್ಚೆ ನಡೆಸಿದ್ದಾರೆ. ಜನಿವಾರ ಕೇಸ್ನಿಂದಾಗಿ ಮಾನಸಿಕವಾಗಿ ಕುಗ್ಗೋಗಿದೆ ಆ ಕುಟುಂಬ. ಆ ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದ್ದಾರೆ. ವಿಎಚ್ಪಿ ನಿಯೋಗ ಭೇಟಿ ಕೊಟ್ಟು ಧೈರ್ಯ ತುಂಬಿದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳಾಗಿದ್ದು ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿದ್ದಾರೆ. ವಿಎಚ್ಪಿ ಸದಸ್ಯರು ಭೇಟಿ ಕೊಟ್ಟರು. ವಿದ್ಯಾರ್ಥಿ ನಂದನ್ ಪರೀಕ್ಷೆ ಬರೆಯೋದಕ್ಕೆ ಹೋದಾಗ ಆತನ ಜನಿವಾರವನ್ನು ಕೂಡ ಕತ್ತರಿಸಿದ ಪ್ರಕರಣ ನಡೆದಿತ್ತು. ಧಾರವಾಡದಲ್ಲಿ ನಡೆದಂತಹ ಘಟನೆ. ನಂದನ್ ಮನೆಗೆ ವಿಎಚ್ಪಿ ಭೇಟಿ ಕೊಟ್ಟು ವಿಎಚ್ಪಿ ಮುಖಂಡರು ವಿದ್ಯಾರ್ಥಿಯ ತಂದೆಯೊಂದಿಗೆ ಚರ್ಚೆ ಮಾಡಿದ್ದಾರೆ. ಇದು ಮೊಟ್ಟ ಮೊದಲನೇ ಎಕ್ಸಾಮ್. ಮುತಾಲಿಯವರು ಹೇಳಿದಂಗೆ ರ್ಯಾಂಕ್ ಬದಲಾಗದಂಗೆ ಮೂಲ ಉದ್ದೇಶ ಸರ್ಕಾರದಿದೆ ಎಂಬುದನ್ನು ಇದರಲ್ಲಿ ಸ್ಪಷ್ಟವಾಗ್ತಾ ಇದೆ. ಒತ್ತಿರುವಿಗೆ ಹೇಳಿ ಯಾವ ಎಕ್ಸಾಮ್ ಇದನ್ನು ತೆಗೆದಿಲ್ಲ. ಇದು ಮೊಟ್ಟ ಮೊದಲನೇ ಎಕ್ಸಾಮ್. ಮುತಾಲಿಯವರು ಹೇಳಿದಂಗೆ ರ್ಯಾಂಕ್ ಬದಲಾಗದಂಗೆ ಮೂಲ ಉದ್ದೇಶ ಸರ್ಕಾರದಿದೆ ಎಂಬುದನ್ನು ಇದರಲ್ಲಿ ಸ್ಪಷ್ಟವಾಗ್ತಾ ಇದೆ.